ಆಗಲ್ ಗಿಡ ಈಗ ಯಾವ ರೀತಿ ಬೆಳವಣಿಗೆ ಆಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಇಷ್ಟು ಲೈನ್ ಇದ್ದಾವೆ, ಎಲ್ಲ ಆಗಲೇ ಸುಳಿ ಭಾಳ ಚೆನ್ನಾಗಿ ಬರ್ತಾ ಇದ್ದಾವೆ. ಯಾವುದೇ ರೀತಿ ವೈರಸ್ ಇಲ್ಲ. ಹೂ ಬರ್ತಾ ಇದೆ, ಹತ್ತಾ ಇದೆ. ಸಾಲು ಪೂರ್ತಿ ತೋರಿಸಿ ಸರ್. ಮೊಗ್ಗು ಬರ್ತಾ ಇದೆ, ಕಾಯಿ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದೆರಡು ಕಾಯಿ ನೋಡಿ. ಎಲೆ ಬುಡದಲ್ಲಿ ಒಂದು ಅರಿಶಿನ ಎಲೆ ಕಾಣಿಸಲ್ಲ. ನೋಡಿ ಯಾವ ರೀತಿ ಹಂಬು ಹತ್ರ ಬಂದಿದೆ, ಎಲ್ಲ ಹಬ್ತಾ ಇದೆ. ಈಗ 6 ಅಡಿ 7 ಅಡಿ 8 ಅಡಿವರೆಗೂ ಹೋಗಿದೆ ಇದು ಆಲ್ರೆಡಿ. ಈ ಕಡೆ ತೋರಿಸಿ, ಈ ಕಡೆ ಹಬ್ಬಿದೆ. ತರಕಾರಿ ಬೆಳೆಗಳನ್ನ ಮಾಡೋದಕ್ಕೆ ರೈತರು ಯೋಚನೆ ಮಾಡೋಂಗೇನಿಲ್ಲ. ಗೋಲ್ಡನ್ ಸಾಯಿಲ್ ಬಳಸಿ ಅದ್ಭುತವಾಗಿ ತರಕಾರಿ ಬೆಳೆಗಳನ್ನ ಮಾಡಬಹುದು. ನಮ್ಮಲ್ಲಿ ವೈರಸ್ಸು, ಹುಳ ಸಮಸ್ಯೆ, ಗ್ರೋತು, ಡೆವಲಪ್ಮೆಂಟು, ಮಣ್ಣು ನೋಡಿ, ಮಣ್ಣು ಕೂಡ ಅಷ್ಟೇ ಆರೋಗ್ಯವಾಗಿರುತ್ತೆ. ಆದಷ್ಟು ವಿಷಮುಕ್ತ ಸಾವಯವ ಕೃಷಿಯನ್ನು ಮಾಡೋದ್ರಿಂದ ರೈತರಿಗೂ ಬೆನಿಫಿಟ್ಟು. ನೋಡಿ, ಕಾಯಿ ಬಂದಿದೆ ಅಲ್ಲೇ ಒಂದೊಂದು. ಅದ್ಭುತವಾಗಿ ಬೆಳೆ ಬರ್ತಾ ಇದೆ. ಗೋಲ್ಡನ್ ಸಾಯಿಲ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಹೆಚ್ಚಿನ ತರಕಾರಿ ವಿಡಿಯೋಸ್ ಆಗ್ಬೋದು, ಬೇರೆ ಎಲ್ಲ ರೀತಿ ಬೆಳೆಗಳ ವಿಡಿಯೋಸು ನಿಮಗೆ ಸಿಗ್ತಾ ಇರುತ್ತೆ. ಬೆಳೆಗಳನ್ನ ನಾವು ಮಾಡೋದು ಎಷ್ಟು ಮುಖ್ಯನೋ ಅದರ ಮಾರ್ಗದರ್ಶನ ಕೂಡ ಅಷ್ಟೇ ಮುಖ್ಯ. ನಮ್ಮಲ್ಲಿ ಉತ್ತಮ ರೀತಿ ಮಾರ್ಗದರ್ಶನ ಮಾಡಿ ಅದ್ಭುತವಾಗಿ ಬೆಳೆಗಳನ್ನ ತೆಗೆಸ್ತಾ ಇದ್ದೀವಿ. ನೀವು ನೋಡ್ಬೋದು, ಗೋಲ್ಡನ್ ಸಾಯಿಲ್ ಯೂಟ್ಯೂಬ್ಗೆ ಹೋದರೆ ನಿಮ್ಗೆ ಒಂದು 500ಕ್ಕಿಂತ ಹೆಚ್ಚು ವಿಡಿಯೋಸ್ ಸಿಗುತ್ತೆ. ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಕೂಡ ಗೋಲ್ಡನ್ ಸಾಯಿಲ್ ನೀವು ನೋಡಬಹುದು. ಗೋಲ್ಡನ್ ಸಾಯಿಲ್ನ ಬಳಸ್ತಾ ಇದ್ದಾರೆ ರೈತರು. ನಂಬಿಕೆ ಇಟ್ಟು ಬಳಸಿ. ನಿಮಗೆ ಅಕ್ಕಪಕ್ಕ ರೈತರ, ನಿಮ್ಮ ಸನಿಹದಲ್ಲಿ ಬಳಸ್ತಾ ಇರೋವಂಥ ರೈತರ ಕಾಂಟ್ಯಾಕ್ಟ್ ಕೂಡ ಕೊಡ್ತೀವಿ. ಯಾಕೆ ಅಂತಂದರೆ ನಿಮಗೆ ಬಳಸೋದಕ್ಕೆ ನಂಬಿಕೆ ಬರಬೇಕು ಅಂದರೆ ನಿಮ್ಗೆ ಅದರ ಅಗತ್ಯತೆ ಇದೆ ಅನ್ನೋದು ನಮಗೂ ಗೊತ್ತಿದೆ. ಹಾಗಾಗಿ ಧೈರ್ಯವಾಗಿ ಬಳಸ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಹಬ್ತಾ ಇದೆ. ಒಂದು ಹುಳ ಸಮಸ್ಯೆ ಇಲ್ಲ, ರೋಗ ಇಲ್ಲ. ಇವತ್ತು ರೈತರು ಹೆದರೋದೇನು ಅಂದರೆ ಹಾಗಲಕಾಯಿ ಮಾಡೋದಕ್ಕೆ ವೈರಸ್ ಸಮಸ್ಯೆ ಅಂತ ಹೆದರ್ತಾರೆ. ವೈರಸ್ ಸಮಸ್ಯೆಗಳಿಲ್ಲ. ಅದ್ಭುತವಾಗಿ ಬೆಳೆ ಬೆಳೀತಾ ಇದ್ದಾರೆ 3 ವರ್ಷದಿಂದ. ಅಂದರೆ ನಾವು ತುಂಬ ಆತ್ಮೀಯತೆಯಿಂದ ನಮ್ಮನ್ನು ಅಷ್ಟೇ ಚೆನ್ನಾಗಿ ಅವರು ಕಾಣ್ತಾರೆ. ಅಂದರೆ ನಮ್ಮ ಪ್ರಾಡಕ್ಟಲ್ಲಿ ಅವ್ರಿಗೆ ರಿಸಲ್ಟ್ ಬಂದರೆ ಮಾತ್ರ ಸಾಧ್ಯ. ಮೊನ್ನೆ ನೋಡಿ, ಇದೇ ಫ್ಲಾಟಲ್ಲಿ ನಾವು ಚೆಂಡು ಹೂವಿಂದು ವಿಡಿಯೋ ಮಾಡಿದ್ದು. ಇದು 9ನೇ ಬಾರಿ ಕಟಾವಾಗಿ ಮುಗಿದಿರೋಂಥ ಬೆಳೆ. ವಿಡಿಯೋನ ನಾವು ಯುಗಾದಿ ಹಬ್ಬ ಇನ್ನು 3 ದಿನದ ಹಿಂದೆ ನಾವು ಈ ವಿಡಿಯೋನ ಮಾಡಿದ್ದು. ಯುಗಾದಿ ಹಬ್ಬಕ್ಕೆ ಹೂ ಕಟಾವು ಮಾಡ್ತಾ ಇದ್ರು ಆ ಟೈಮಲ್ಲಿ. ನೋಡಿ, ಇನ್ನೂ ಇದೆ. ಇವಾಗ ಯುಗಾದಿ ಹಬ್ಬ ಆಗಿ ಎಷ್ಟು ದಿನ ಆಗಿದೆ? 15 ದಿನ ಆಯಿತು. 15 ದಿನ ಕಳೆದ್ರೂ ಇನ್ನೂ ಹೂ ಇದೆ. ನೋಡಿ, ಅವತ್ತು ನಾವು ಇದು ಕೂಡ ವಿಡಿಯೋ ಮಾಡಿದ್ದು. ಭಾಳ ಚಿಕ್ಕದಾಗಿತ್ತು ಹಾಗಲ ಗಿಡ. ರೈತರು ಮಾರ್ಕೆಟ್ಗೆ ಹೋಗಿದ್ದಾರೆ. ನೋಡೋಣ ನೆಕ್ಸ್ಟ್ ಇದು ಕಾಯಿ ಬಂದ ಸಂದರ್ಭದಲ್ಲಿ ಬಿಫೋರ್ ವಿಡಿಯೋ ನಾವು ಮಾಡಿಟ್ಕೊಂಡಿದ್ದೀವಿ. ಕಾಯಿ ಬಂದಿದ್ದ ಸಂದರ್ಭದಲ್ಲಿ ರೈತರನ್ನ ನಿಲ್ಲಿಸಿ ಅವ್ರ ಮುಖಾಂತರ ನಾವು ಮಾಹಿತಿಯನ್ನು ತಗೊಳ್ಳೋಣ. ಗೋಲ್ಡನ್ ಸಾಯಿಲ್, ಗ್ರೀನ್ ಗೋಲ್ಡ್, ರಕ್ಷಕ್ ಅಸ್ತ್ರ, ವೆಜ್ ಪವರ್ ಡ್ರಂಚಿಂಗ್ ಮಾಡಿದ್ದಾರೆ. ನಮ್ಮ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ನ ಬಳಸಿ ಅದ್ಭುತವಾಗಿ ಬಂದಿರೋಂಥ ಹಾಗಲ ಬೆಳೆ ಇದು. ನೋಡೋಣ ಈ ಕಾಯಿ ಯಾವ ಥರ ಬಂದಿದೆ. ಆಲ್ರೆಡಿ ಕಾಯಿ ಬರ್ತಾ ಇದೆ ಇವಾಗ, ಸ್ಟೇಜ್ ಬೈ ಸ್ಟೇಜು. ಇವ್ರದ್ದೇ ರಾಮಕೃಷ್ಣಪ್ಪ ಅವ್ರದ್ದೇ ಮೊದಲನೇದು ಹಾಗಲ ಬೆಳೆ ಕೂಡ ನಮ್ಮ ಗೋಲ್ಡನ್ ಸಾಯಿಲ್ ಯೂಟ್ಯೂಬಲ್ಲಿದೆ, ನೀವು ನೋಡ್ಬೋದು. ಹಾಗಲ ಬೆಳೆ ಇದೆ, ಹೀರೆ ಬೆಳೆ ಇದೆ, ಹುರುಳಿಕಾಯಿ ಬೆಳೆ ಇದೆ, ಬಜ್ಜಿ ಮೆಣಸಿನ್ಕಾಯಿ ಮಾಡಿದರು ಆ ಬೆಳೆ ಇದೆ, ಚೆಂಡು ಹೂವು ಮಾಡಿದರು, ಸೌತೆ ಮಾಡಿದರು, ಅನೇಕ ರೀತಿ ತರಕಾರಿ, ಕ್ಯಾರೆಟ್ ಮಾಡಿದರು. ಇಷ್ಟು ತರಕಾರಿ ಬೆಳೆಗಳನ್ನ ಅವ್ರು ಮಾಡಿರೋಂಥ ಎಲ್ಲ ವಿಡಿಯೋಸು ನಮ್ಮ ಗೋಲ್ಡನ್ ಸಾಯಿಲ್ ಯೂಟ್ಯೂಬಲ್ಲಿದೆ. ನೋಡಿ, ಈ ಕಡೆ ಚೆಂಡು ಹೂವು ಯಾವ ರೀತಿ ಇದೆ ಅಂತ ಕಾಣಿಸ್ತಾ ಇದೆ. ಇದು ಹೂ ಬಂದ ನಂತರ ಕಟಾವು ಮಾಡೋ ಸಂದರ್ಭದಲ್ಲಿ ವಿಡಿಯೋ ಮಾಡ್ತೀವಿ. ಆ ಕಡೆ ಬೀನ್ಸು, ಈ ಕಡೆ ಚೆಂಡು ಹೂವು. 2ನೇ ಫ್ಲಾಟ್ ಇದು. ಈ ಕಡೆ ಬಾಳೆ. 2ನೇ ಕಟಾವು ನೋಡಿ. 2ನೇ ಕಟಾವು ಯಾವ ಥರ ಬಂದಿದೆ. ಗೋಲ್ಡನ್ ಸಾಯಿಲ್ ಫ್ರೂಟ್ ಪವರ್ನ ಡ್ರಂಚಿಂಗ್ ಮಾಡ್ತಾ ಇರ್ತಾರೆ. ಮೊದಲನೇ ಗೋಲ್ಡನ್ ಸಾಯಿಲ್ ಮೊದಲನೇ ಬಾಳೆ ಕಟಾವು ಮಾಡ್ತಾ ಇರೋ ವಿಡಿಯೋ ಗೋಲ್ಡನ್ ಸಾಯಿಲ್ ಯೂಟ್ಯೂಬು ಫೇಸ್ಬುಕ್ಕಲ್ಲಿದೆ, ನೀವು ನೋಡ್ಬೋದು.
ಭಾಳ ಸಣ್ಣ ಬೆಳೆ ಇತ್ತಿದು. ನೋಡಿ ಈಗೆಲ್ಲ ಯಾವ ರೀತಿ ಬೆಳವಣಿಗೆ ಆಗಿದೆ. ಈ ಬೀನ್ಸು ಮುಗಿತಾ ಬಂದಿದೆ. ನಮ್ಮ ಪ್ರಾಡಕ್ಟ್ ಬಾಟಲು ಇಲ್ಲಿ ಬಿದ್ದಿದೆ. ಬೀನ್ಸ್ ಬೆಳೆ ಮುಗಿದಿದೆ ಆಲ್ರೆಡಿ. ಗ್ರೀನ್ ಗೋಲ್ಡ್ ಮುಗ್ದಿದ್ರು ಬೆಳೆ ಮುಗ್ದಿದ್ರು ನೋಡಿ. ಬೆಳೆ ಮುಗಿದಿದ್ರು ಗಿಡ ಒಣಗಿಲ್ಲ, ಇನ್ನು ಹಸಿರಾಗಿ ಇದೆ. 140 ರೂಪಾಯಿ kg ಸಿಕ್ಕಿದೆಯಂತೆ ಫಾರ್ಮರ್ಗೆ. ಶನಿವಾರದ ದಿವಸ kg 140 ರೂಪಾಯಿ ಸಿಕ್ತಂತೆ ಈ ಬೀನ್ಸ್ಗೆ ಪ್ರೈಸು. ನೋಡಿ ಇಲ್ಲಿ ಈ ಹುರುಳಿ ಗಿಡದ್ದು ವಿಡಿಯೋ ನಾವು ಮಾಡಿದ್ದು ಹಾಕಿದ್ದು ನೋಡಿ. ಇನ್ನೂ ಕಾಯಿ ಕಟಾವಾಗ್ತಾ ಇದೆ. ಗ್ರೀನಿಶ್ ನೋಡಿ ಎಷ್ಟು ಚೆನ್ನಾಗಿದೆ. ಹುರುಳಿಕಾಯಿ ಒಳ್ಳೆ. ಚೆಂಡು ಹೂವು ಭಾಳ ಸಣ್ಣದಾಗಿತ್ತು. ಈ ಚೆಂಡು ಹೂವಿನ ಗಿಡ ಭಾಳ ಸಣ್ಣದಾಗಿತ್ತು. ನಾವು ಅವತ್ತು ಈ ಬೀನ್ಸ್ ವಿಡಿಯೋ ಮಾಡಬೇಕಾದ್ರೆ ತೋರಿಸಿದ್ವಿ ನೋಡಿ. ಆಗಲೇ ಯಾವ ರೀತಿ ಆಗೋಗಿದೆ. ಮಗ್ಗು ಹೊಡಿತಾ ಇದೆ ಎಲ್ಲ ಆಲ್ರೆಡಿ. ಯಾವ ರೀತಿ ಮಗ್ಗು ಬಂದಿದ್ದಾವೆ ನೋಡಿ. ಗಿಡದ ಬುಡದಲ್ಲಿ ಯಾವುದೋ ಒಂದು ಅರ್ಶನೂ ಇಲ್ಲ ನೋಡಿ. ಯಾವ ರೀತಿ ಇದೆ. ಹಾಗಲ್ ಗಿಡನೂ ಆಗಲೇ ಬೆಳವಣಿಗೆ ಆಗಿದೆ. ಬೇರೆ ತಳಿ, ಇದು ಬೇರೆ ತಳಿ. ದಪ್ಪ ಬಂದಿದೆ ಹೂವು ನೋಡಿ. ಇಲ್ಲೊಂದು ಹೂವು ಬಂದಿದೆ ನೋಡಿ. ಇದು ರಾಮಕೃಷ್ಣಪ್ಪ ಅವರ 2ನೇ ಬೆಳೆ. ಚೆಂಡು ಹೂವಿನ ಬೆಳೆ 2ನೇ ಬೆಳೆ ಇದು. ಈ ಬೀನ್ಸ್ ಪಕ್ಕ ಇದೆ, ಅದು ಅಲ್ಲಿ ಕಾಣಿಸ್ತಾ ಇರೋದು ಆಗಲೇ ಗಿಡದ ಪಕ್ಕ. ಇನ್ನೇನು 9 ಕಟಿಂಗ್ ಆಗೋಗಿದೆ ಆಲ್ರೆಡಿ. ಇದು ಫಸ್ಟ್ನೇ ಕಟಿಂಗು ಸ್ಟಾರ್ಟ್ ಆಗಿಲ್ಲ ಇನ್ನು. ಆಗಲ್ ಗಿಡ ಫಸ್ಟ್ನೇ ಚೆಂಡು ಹೂವು, ಇದು 2ನೇ ಚೆಂಡು ಹೂವುದು. ಇಲ್ಲಿ ಬೀನ್ಸು ಪಕ್ಕದಲ್ಲಿ. ನೋಡಿ ಹೂವಿಂದು ಪಕ್ಕ ಆಗಲೇ ಹಾಕಿದ್ದಾರೆ. ಆ ಕಡೆ ಮತ್ತೆ 2ನೇ ಬ್ಯಾಚು ಚೆಂಡು ಹೂವು ಹಾಕಿದ್ದಾರೆ ನೋಡಿ. ವೈರಸ್ ಇಲ್ಲ ಮೇಯ್ನ್ಲಿ. ಈ ಬಿಸಿಲಲ್ಲಿ ಟೆಂಪ್ರೇಚರ್ಗೆ ವಿಲ್ಟ್ ನೋಡಿ, ಗಿಡ ಸತ್ತಿಲ್ಲ. ವಿಲ್ಟಾಗಿ ಗಿಡ ಸಾಯೋದು ವೈರಸ್ಸು, ಹಳದಿ ರೋಗ. ಸಾಮಾನ್ಯವಾಗಿ ಇದರಲ್ಲಿ ಏನು ಹಾಗಲ ಗಿಡದಲ್ಲಿ ರೋಗ ಕಾಣಿಸ್ಕೊಳ್ಳೋದು ಜಾಸ್ತಿ ಇರುತ್ತೆ. ಮತ್ತು ಬುಡ ಬೇರು ಕಡಿಯುವಂಥ ಹುಳಗಳು, ಈ ಥರ ಯಾವ ಸಮಸ್ಯೆನೂ ಇಲ್ಲದೆ ನೋಡಿ ಅದ್ಭುತವಾಗಿ ಇವಾಗ ಹಬ್ಬುತ್ತಾ ಇದೆ. ಅಲ್ಲಿ ಒಂದು ಚೆಂಡು ಹೂವು, ಈ ಕಡೆ ಒಂದು ಈಗ ಸ್ಟಾರ್ಟ್ ಆಗಿದೆ. ಆ ಕಡೆ ಪಕ್ಕದಲ್ಲಿ ಬೀನ್ಸು, ಈ ಕಡೆ ಬಾಳೆ ಇದೆ 2ನೇ ಬೆಳೆ, ಮತ್ತು ಈ ಕಡೆ ಹಾಗಲ್ ಗಿಡ. ಎಲ್ಲ ಒಂದು 15 ಕುಂಟೆ 20 ಕುಂಟೆ ಈ ಥರನೇ, 10 ಕುಂಟೆ ಈ ಥರನೇ ಬೆಳೆ ಮಾಡ್ತಾರೆ. ಈ ಥರ ಮಾಡೋದ್ರಿಂದ ರೈತರಿಗೆ ಲಾಭ ಆಗುತ್ತೆ, ನಷ್ಟ ಆಗೋದಿಲ್ಲ. 2 ಬೆಳೆಯಲ್ಲಿ ನಷ್ಟ ಆದರೂ 2 ಬೆಳೆಯಲ್ಲಿ ಲಾಭ ಆಗುತ್ತೆ.